ತುಂಬ ಚೆನ್ನಾಗಿದೆ ಮನೆ. ಹೆಂಚಿನ ಮನೆ ಆದರೂ ಇಷ್ಟೆಲ್ಲ ಒಳಗಡೆ ಚೆನ್ನಾಗಿರುತ್ತೆ ಅಂತ ನಾನು ಅಂದ್ಕೊಂಡೇ ಇರಲಿಲ್ಲ. ತುಂಬ ಚೆನ್ನಾಗಿದೆ ಮನೆ. ಓಲ್ಡ್ ಮನೆಗಿಂತಲೂ ಚೆನ್ನಾಗಿದೆ. ಇಲ್ಲೆಲ್ಲ ಮೇಲೆ ಎಲ್ಲ ಏನು ಮಾಡಿರೋದು ನೀವು? ಇದು ಹೆಂಚಿನ ಮನೆ ಅಲ್ವಾ, ಗೊತ್ತಾಗಬಾರ್ದು ಅಂತ ಅದು ವುಡ್ ಹಾಕ್ಸಿರೋದು ನಮ್ಮಣ್ಣ. ತುಂಬ ಚೆನ್ನಾಗಿದೆ. ಉಮಾಂಟಿ, ನಿಮ್ಮ ಮನೆ ಚೆನ್ನಾಗಿದೆ. ಯಾಕಂತ ಎಲ್ಲ ಲೈಟ್ ಹಾಕಿದ್ದೀರಾ? ಬೆಳಕು ಅಷ್ಟಾಗೆ ಬರಲ್ಲ ಮನೆ, ಅದಕ್ಕೆ ಲೈಟ್ ಹಾಕಿರೋದು. ಹೌದಾ, ಚೆನ್ನಾಗಿದೆ ಆಂಟಿ. ಕೂತ್ಕೊಂಡಿರಿ, ಬೇಗ ಏನಾದರೂ ಟಿಫನ್ ಮಾಡ್ಕೊಂಬರ್ತೀನಿ ನಾನು. ಇಲ್ಲ ಇಲ್ಲ, ಬೇಡ ಬೇಡ, ಟಿಫನ್ ಏನು ಬೇಡ, ನಾವು ಹೊರಡ್ತೀವಿ ಇನ್ನು. ಅಯ್ಯೋ ಸರ್, ಹೋಗಿರಂತ ಇರಿ ಸರ್. ಯಾಕೆ ಸರ್ ಇಷ್ಟೊಂದು ಭಯ ಪಡ್ತಾ ಇದ್ದೀರಾ? ಹೋಗಿರಂತ ಇರಿ. ಉಮಾ ನಡಿಯೇ, ನಾನು ಏನಾದರೂ ಬೇಗ ಬೇಗ ತರಕಾರಿ ಅದು ಇದು ಹಚ್ಕೊಡ್ತೀನಿ. ಬೇಗ ಏನಾದರೂ ಟಿಫನ್ ಮಾಡಿಯಾ? ಬಾರೆ ಶಾಂತಿ, ಹೋಗೋಣ. ಇಲ್ಲ ಇಲ್ಲ, ಬೇಡ ಬೇಡ, ನೀವು ಇಲ್ದಿದ್ದೆಲ್ಲ ರಿಸ್ಕ್ ತೊಗೊಂಬಿಟ್ಟೆ ನೀವು ಇಬ್ರು. ಸಾಕು, ಮನೆವರೆಗೂ ಬಂದು ಮಾತಾಡ್ಸ್ಕೊಂಡು ಹೋದ್ರಲ್ಲ, ಅಷ್ಟೇ ಸಾಕು. ನಾವಿನ್ನು ಹೊರಡ್ತೀವಿ. ಉಮಾಂಟಿ, ನಾನು ಇಲ್ಲ ಇರ್ತೀನಿ, ನಾನು ಡ್ಯಾಡಿ ಜೊತೆ ಹೋಗಲ್ಲ. ಆಯ್ತು ಪುಟ್ಟ, ಇಲ್ಲೇ ನಾನು ಸ್ಕೂಲ್ಗೆ ಸೇರಿಸ್ತೀನಿ, ಹೋಗಿ ಅಂತೆ. ನೀನು ಹೋಗ್ಬೇಡ ಡ್ಯಾಡಿ ಜೊತೆ. ನಾನು ಹೋಗಲ್ಲ. ನೇಹ, ಈ ಥರ ಎಲ್ಲ ಆಟ ಮಾಡಿದ್ರೆ ಹೊಡಿತೀನಿ ನಾನು ನಿಮಗೆ. ಈ ಥರ ಆಟ ಮಾಡಬಾರ್ದು. ಇಲ್ಲ ಡ್ಯಾಡಿ, ನಾನು ಉಮಾಂಟಿ ಜೊತೆನೇ ಇರ್ತೀನಿ. ನೀವು ಹೋಗಿ, ಮನೆಗೆ ಹೋಗಿ ನೀವು. ನೋಡಿದ್ರ ಉಮಾ, ನಿಮ್ಮನ್ನ ಎಷ್ಟೊಂದು ಹಚ್ಕೊಂಡಿದ್ದಾಳೆ ಇವಳು. ಇಲ್ಲೇ ಇರ್ಲಿ ಬಿಡಿ, ಇಲ್ಲೇ ಎಲ್ಲಾದರೂ ಸ್ಕೂಲ್ ಸೇರಿಸಿದ್ರೆ ಆಯಿತು. ಬೇಡ ಬೇಡ, ಇನ್ನೂ ಒಂದು ಸ್ವಲ್ಪ ದಿವಸ ಆಮೇಲೆ ಸೇರ್ಸಂದ್ರೆ ಆಯಿತು. ಯಾಕಂತಂದರೆ ಇವಾಗ ಇನ್ನೂ ಸ್ಕೂಲ್ ಸ್ಟಾರ್ಟ್ ಆಗಿರೋದಲ್ವಾ, ತೊಂದರೆ ಆಗುತ್ತೆ ಅವಳಿಗೆ. ಶಾಂತಿ, ಶಾಂತಿ, ಏನಮ್ಮ? ಯಾರ ಇವರೆಲ್ಲ? ಲೇ ಉಮಾ, ಯಾರ ಇವರೆಲ್ಲ? ಉಮಾ ಅವ್ರ ನೆಂಟ್ರಮ್ಮ. ನಾನು ಕಾಣ್ದಿರೋ ನೆಂಟ್ರ ಅದ್ಯಾರೇ? ಲೇ ಉಮಾ, ಯಾರ ಇವರೆಲ್ಲ? ನಮ್ಮ ನೆಂಟ್ರ ಆಂಟಿ. ಯಾವತ್ತು ಬಂದೇ ಇಲ್ಲ, ಏನು ಸಡನ್ನಾಗಿ ಇವಾಗ ಬಂದ್ಬಿಟ್ಟವ್ರೆ. ಅದು ನೀನು ಒಬ್ಬಳೇ ಇದ್ದಾಗ. ಈ ಮಗು ಯಾರ್ದು? ಮಗು ನಮ್ಮದೇ. ಹೌದಾ? ಅಲ್ಲೇ ಶಾಂತಿ, ಬರ, ನಿಮ್ಮ ಅಪ್ಪನ ಬಂದವನೆ, ಬೈತಾವನೆ. ಯಾವ ಹಳೆ ಬಟ್ಟೆಗೆ ಲಕ್ಕಂಡು ನಿಂತ್ಕೊಂಡಿರ್ತೀವಿ ಯಾವಾಗ್ಲೂ. ಕ್ಲೀನಾಗಿ ಇರೋಕ್ಕಾಗಲ್ಲ? ಮದುವೆ ಸೆಟ್ ಆಗಿರೋ ಹುಡುಗಿ ಹೆಂಗಿರ್ಬೇಕು? ಇಲ್ಲಿಗೆ ಬಂದಿದ್ಯಾ ನೋಡು, ಮಾಡೋಕ್ಕೆ ಕೆಲಸ ಇದ್ದೀರಾ, ನಡಿಯೇ. ಸರಿ ಉಮ್ಮವ್ರೆ, ನಾವಿನ್ನು ನೋಡ್ತೀವಿ. ಅಯ್ಯೋ ಸರ್, ಸುಮ್ಮನೆ ರೀ, ಏನಾದರೂ ಟಿಫನ್ ಮಾಡ್ತೀನಿ ನಾನು ಮತ್ತೆ ತಿನ್ಕೊಂಡು ಹೋಗಿರಂತೆ. ಏನು ಹೊಡ್ತೀನಿ ಅಂತ ಇದ್ರಲ್ಲ, ಕೂತ್ಕೊಳ್ಳಿ ಸರ್, ಹೊಡೀರಂತೆ. ಲೇ, ಅವ್ರ ಮನೆಗೆ ಬಂದಿರೋದು ನೆಂಟ್ರು, ನಿಂಕೇನೆ ಪಂಗ? ನಡಿಯ ಮನೆಕ, ನಿಮ್ಮ ಅಪ್ಪನ ಬಂದವನೆ, ಬೈತಾವ ನನ್ನನ್ನು ಎತ್ತೋದ್ಲು ಅಂತ. ಬೇಡ ಶಾಂತಿಯವರೇ, ಬೇಡ ಬೇಡ, ನಾನು ಇನ್ನೊಂದ್ಸರಿ ಬರ್ತೀನಿ, ಇವಾಗ ಬೇಡ. ಬಾ ನೇಹ, ಹೋಗೋಣ. ಹಂಗಾದ್ರೆ ಇವಾಗ ನೀವು ಹೊರಡ್ಲೇಬೇಕಾ? ಹೌದು, ಹೊರಡ್ಲೇಬೇಕು. ಬಾಮ್ಮ ನೇಹ, ಹೋಗೋಣ. ಅಮ್ಮ ನೀನು ನಡಿ, ನಾನು ಬರ್ತೀನಿ. ಏಯ್, ಬಾಯ್ ಮುಚ್ಕೊಂಡು ಹೇಳಿದ್ ಮತ್ತೆ ಕೇಳ್ಬೇಕು, ನಡಿಯೇ. ನಿಮ್ಮ ಅಪ್ಪನ ಬಂದವನೆ, ಬೈತಾ, ನಡಿಯೇ. ಈ ಅಮ್ಮದೊಂದು ಕಾಟ. ನಡಿಯಮ್ಮ ನೀನು, ಬೀಳ್ತಾವ ನೋಡ್ಕೊನಿಕ್ಕೆ ಏಟ್ಗಳು. ನಡಿಯ ಮನೆಕ. ಸರಿ ಉಮ್ಮವ್ರೆ, ನಾವು ಬರ್ತೀವಿ. ಬಾಮ ಪುಟ್ಟಿ ನೇಹ. ಸರಿ, ಇನ್ನು ನೀವು ಇಷ್ಟು ಹೇಳಿದ್ಮೇಲೆ ಇನ್ನು ಬಲವಂತ ಮಾಡಿದ್ರೆ ಚೆನ್ನಾಗಿರಲ್ಲ. ಸರಿ ಆಯ್ತು, ಹೋಗಿ ಬನ್ರಿ. ಬಾರೆ, ಜಗತಿ ಕಡೆಯಿಂದ ಬಿಟ್ರೆ ನೋಡು. ಏನಕ್ಕೆ ಅವ್ರು ನಂಗೆ ಕಿಕ್ ಹೋಗೋದು? ಯಾರೇ ಅವನು? ಉಮಾನ್ ಮದುವೆ ಆಗೋ ಹುಡುಗ್ನಮ್ಮ. ಏನು ಮದುವೆ ಆಗೋ ಹುಡುಗ್ನು? ಓಹೋ, ಲವ್ ಮಾಡ್ಬಿಟ್ಟವಳೆ ಇವಳು. ನಾನು ಏನೋ ಅನ್ಕೊಂಡಿದ್ನೆ, ಅವ್ರಣ್ಣ ಹೋಗಿದ ತಕ್ಷಣ ಈ ಆಟಗಳು ಆಡ್ತಾವಳ ಇವಳು. ಬಾಯ್ ಮುಚ್ಚಮ್ಮ, ಬಾಯ್ಗೆ ಬಂದಂಗೆಲ್ಲ ಮಾತಾಡಬೇಡ. ಪಾಪ ಅವ್ರಣ್ಣು ಕೇಸು ಪೊಲೀಸ್ ತಗೊಂಡಿದ್ಲಲ್ಲ, ಅವ್ರು ನೋಡಿರೋದಂತೆ ಗಂಡು. ಇಷ್ಟಿನಿಂದ ಅವಳು ಅವ್ರ ಮನೆಗೆ ಇದ್ದಿದ್ದಂತೆ. ಉಮ್ಮ ಅಂತವಳಲ್ಲ, ಒಳ್ಳೆ ಹುಡುಗಿ, ಹಂಗೆಲ್ಲ ಮಾತಾಡಬೇಡ, ಸುಮ್ಮನೆ ಇರಮ್ಮ ನೀನು. ಹೌದು, ಇಷ್ಟಿನಿಂದ ಎತ್ತೋಗಿದ್ಲಂತವಳು. ಇವಾಗ ನಾನು ಹೇಳಿಲ್ಲ ಆ ಪೊಲೀಸ್ ಅವ್ರ ಮನೆಗಿದ್ಲು ಅಂತ? ಅಲ್ಲಿದ್ಲು, ಇನ್ನೆಲ್ಲನ ಇದ್ಲು. ಯಾವಾಗ ತಿಳಿದ? ನೀನಂತೂ ಅವ್ರ ಮನೆ ಹತ್ರಕ್ಕೆ ಹೋದ್ರೆ ನಾನಷ್ಟೇ. ಎಲ್ಲ ಅಪ್ಪನ. ಏನಮ್ಮ ಶಾಂತಿಯ? ಏನಪ್ಪ, ಯಾವಾಗ ಬಂದೆ? ನಾನು ಆವಾಗಿನ ಬನ್ನೆ. ಏನಮ್ಮ ಇದು ನಿನ್ನ ವೇಷ? ನಿಮ್ಮ ಅಮ್ಮನ ನೋಡೋಣ ಕಲ್ಕೊಂಬೇಡ. ನೋಡಿ ಹೆಂಗೋಳು ನಿಮ್ಮ ಅಮ್ಮನ. ತೆಗಿ ಹೋಗಮ್ಮ, ಬಟ್ಟೆಗೆ ಬೇರೆ ಹೋಗೋ. ಆ ಗಂಡು ಕಡೆಯವರೇನ ಬಂದ್ಗಿಂದ್ರೆ ಹೋಗಪ್ಪ, ನಂಗೆ ಹಿಂಗೆ ಸಿಂಪಲ್ ಆಗಿರೋದೇ ಇಷ್ಟ. ಅಮ್ಮನ ಈ ನಾಟಕದವ್ರು ರೆಡಿ ಆಗ್ತಾರಲ್ಲ, ಹಂಗೆ ರೆಡಿ ಆಗಿತ್ತಾಳೆ ಯಾವಾಗಲೂ. ನಂಗೆ ಹಂಗೆಲ್ಲ ಇಷ್ಟ ಆಗಲ್ಲ, ನಾನು ಇರೋದೇ ಹಿಂಗೆ. ಬಿಡ್ತೀನಿ ನೋಡ್ಕೊ, ಕಪಾಳಕ್ಕೆ ಇಡು. ಅಲ್ಲ, ಮದುವೆ ಆಗ್ತಾ ಇರೋದು ಪೊಲೀಸ್ ಸಬ್ ಇನ್ಸ್ಪೆಕ್ಟ್ರನ. ಏನು ಒಂಚೂರು ಮಾನ ಮರ್ಯಾದೆ ಇಲ್ಲ ನಿಂಕ? ಹೆಂಗಿರ್ಬೇಕು ಪೊಲೀಸ್ ಹೆಂಡ್ತಿ ಅಂತಂದ್ರೆ? ಆವಾಗ ನೋಡ್ಕೊಂಡು ನಾನು ಬಿಡು, ಮದುವೆ ಆದಮೇಲೆ. ನಾನು ಇರೋದು ಹಿಂಗೆ. ಹೇಳೋದು ಮಾತು ಕೇಳಲ್ಲ ಈ ಹುಡುಗಿ. ಅಯ್ಯ, ನಾನು ಎಷ್ಟು ಹೇಳಿದ್ರು ಅಷ್ಟೇ. ಇದು ಒಡವೆಗಳೆಲ್ಲ ಮಾಡ್ಸೋಕಿದ್ಯಾ? ಏನು ಅದು ಶಾಂತಿಗೆ ಅವಲ್ಲ ಒಡವಿಕ್ಲ? ಹುಡುಗನ್ಗೆ ಒಂದು ಕಚ್ಚೇನು, ಒಂದು ಉಂಗುರ, ಒಂದು ಬ್ರಾಸ್ಲೆಟು ಅಷ್ಟೇ ಅಲ್ಲ. ಅಲ್ಲ, ಇರೋದು ಒಬ್ಬ ಮಗಳು, ಗ್ರ್ಯಾಂಡಾಗಿ ಮದುವೆ ಮಾಡ್ಕೊಡ್ತೀನಿ ಅಂತ ಮುಂದೆನೇ ಬೇಡ ಬೇಡ ಅಂತ ಸಾಯ್ತವೆ. ಅಯ್ಯ, ಬಾಯಿ ಮುಚ್ಚೋ, ಗಾಡಿಗೂ ಕಿವಿಗಳಿರ್ತವೆ. ಮಾತು ಮರ್ಯಾದೆಗೆ ಬರಲಿ. ಏನು ಸಡನ್ನಾಗಿ ಬಂದರು ಕೇಳಿಸ್ಕೊಂಡ್ರೆ ಇನ್ನೇನಿಲ್ಲ ಅಷ್ಟೇ. ಅದೆಲ್ಲ ಸರಿ. ನೀನು ಫಸ್ಟ್ ಈ ಮನೆಗೊಂದು ಸೋಫ ತಂದಾಕು, ಮನೆಯೆಲ್ಲ ಬೇಕು ಅಂತದೆ. ಎಷ್ಟು ದಿನದಿಂದ ಹೇಳ್ತಾ ಇದ್ದೀನಿ, ಸೋಫ ತಂದಾಕು ಅಂತ. ಕಿವಿ ಮೇಲೆ ಹಾಕ್ತಾನೆ ನೀನು. ಹೋಗಿ ಹೋಗಿ ಅಲ್ಲಿ ಕೂತ್ಕೊಂತೀಯ. ಅವಳಿಗೆ ತಾಳಿ ಕಟ್ಟಂಗೆ ತಾನೇ ನನಗೂ ತಾಳಿ ಕಟ್ಟಿರೋದು ನೀನು. ಮಗನ್ಗ ಸೊಸೆಕ ಏನು ಬೇಕೋ ಎಲ್ಲ ಮಾಡ್ತೀಯ. ನನ್ನ ಮಗಳಿಗೆ ಮಾಡೋಕ್ಕೆ ನಿನ್ನ ಕೈ ಬರಲ್ಲ. ಏಯ್, ಸುಮ್ಮನೆ ಏನೇನೋ ಮಾತಾಡಬೇಡ ನೀನು. ಇವಾಗ ಏನು ಕಮ್ಮಿ ಮಾಡಿದ್ದೀನಿ ನಿಂಕ? ಏನು ಕಮ್ಮಿ ಮಾಡಿದ್ದೀನಿ ಹೇಳು? ಎಲ್ಲ ಕರೆಕ್ಟಾಗಿ ತಂದಾಗ್ತಾ ಇದ್ದೀನಲ್ಲ. ನಿನ್ಗೇನು ಕಮ್ಮಿ ಮಾಡಿದ್ದೀನಿ? ನಿನ್ನ ಮಗಳಿಗೇನು ಕಮ್ಮಿ ಮಾಡಿದ್ದೀನಿ? ನಿನ್ನ ಮಗಳು ಇಂಥ ಕಾಲೇಜಿಗೆ ಓದಬೇಕು ಅಂತ ಅಂಥ ಕಾಲೇಜಿಗೆ ಓದಿಸ್ತಾ ಇದ್ದೀನಿ. ಇವಾಗ ಒಳ್ಳೆ ಕಡೆ ಗಂಡು ನೋಡಿದ್ದೀನಿ. ಇನ್ನೇನು ಬೇಕು ಹೇಳುವ? ಅದು ಇದು ಅಂತ ಮಾತಾಡಿದ್ದೆ ಅಂದರೆ ನಾನು ಈ ಕಡೆಗೆ ಬರೋದೇ ಇಲ್ಲ ನೋಡ್ಕ. ಬೇಡ ಬಿಡು, ಬರಬೇಡ, ಬರಕ್ಕೆ ಹೋಗೇ ಬೇಡ ನೀನು. ನಾನು ಗಂಡೇ ಇಲ್ಲ ಅನ್ಕೊಂಬಿಡ್ತೀನಿ.
ಏನಕ್ಕೆ ಬೇಕು ಈ ಜೀವನ? ಬೇಡ, ಬರಬೇಡ ಇನ್ಮೇಲೆ ನಮ್ಮ ಮನೆ ಹತ್ರಕ್ಕ. ಸರಿ ಬಿಡು, ಸರಿ ಏನನ್ನ ಮಾಡ್ಕ. ಹೆಂಗೋ ಗಂಡು ತೋರಿಸ್ಬೇಕು ಅಂತಿದ್ನಲ್ಲ, ತೋರಿಸಿದ್ದೀನಿ. ನಾನು ಬರೋದೇ ಇಲ್ಲ, ಮನೆ ಕಡೆ ತಲೆ ಕೂಡ ಮಲ್ಕೊಳಲ್ಲ. ಬಂದರೆ ಸಾಕು ಏನನ ಒಂದೊಂದು ಒಟ 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 ಅಂತ ಇರ್ತೀಯ. ಇವಾಗ ಸೋಫಾ ತಾನೇ ಕೇಳಿದೆ, ತಂದು ಹಾಕ್ತೀನಿ, ಸುಮ್ಮನೆ ಇರೋ. ಹಾಕೋರ್ಕುನು ಏನು ಇವಾಗ ಸೋಫಾ ಅಂದಿದ ತಕ್ಷಣ ಅದು ಆಕಾಶದಿಂದ ಉದುರ್ಬಿಡ್ತದ? ಅಂಗಡಿ ಹತ್ರಕ್ಕೆ ಹೋಗ್ಬೇಕು, ಮಾತಾಡಬೇಕು, ಅದನ್ನ ಗಾಡಿನಾಗ ಹಾಕೊಂಡು ಎತ್ಕೊಂಡ್ಬರ್ಬೇಕು. ಏನನ ಮಾಡ್ಕ, ನಾನು ಬರೋದೇ ಇಲ್ಲ ಇನ್ನು. ಅಪ್ಪ ಅಮ್ಮ ನಿಮ್ಮಿಬ್ಬರದು ಇದೇ ಆಯಿತು ಜಗಳ ರಗಳೆ. ಒಂದು ದಿವಸನೂ ನೆಮ್ಮದಿಯಾಗಿರಂಗಿಲ್ಲ. ಮತ್ತೆ ಇವಾಗ ನೀನೇ ನೋಡ್ದಂಗೆ ಏನಮ್ಮ ಕಮ್ಮಿ ಮಾಡಿದ್ದೀನಿ ನಿಂಕ ನಿಮ್ಮ ಅಮ್ಮನ್ಕ? ನೀನೇ ಮಾತಾಡು. ಇವಾಗ ಸೋಫಾ ಬೇಕು ಅಂತಂದು ನಾನೇನು ತಂದಾಕಲ್ಲ ಅಂತ ಹೇಳಿದ್ನಾ? ಅವ್ರಿಗೆ ಅಷ್ಟು ಮಾಡ್ತೀಯ, ಇವ್ರಿಗೆ ಇಷ್ಟು ಮಾಡ್ತೀಯಾ, ಹಂಗೆ ಹಿಂಗೆ ಅಂತ ಮಾತಾಡ್ತಾಳೆ. ಇನ್ನು ಅವ್ರನ್ನೂ ಬಿಟ್ಬಿಡಕತ್ತದ ನಾನು? ಇವಾಗ ನಿಮ್ಮನ್ನು ಬಿಟ್ಬಿಡಕತ್ತದ? ಹೇಳು ನೀನೇ. ಅಮ್ಮ ನಿನ್ಗೆ ಎಷ್ಟು ಹೇಳ್ಬೇಕಮ್ಮ ನಾನು? ಎಷ್ಟು ಸತಿ ಹೇಳ್ಬೇಕು ಅಪ್ಪನ ಬಂದಾಗ ಖುಷಿಯಾಗಿರಮ್ಮ ಅಂತ? ಯಾವಾಗ ನೋಡು ಜಗಳ ರಗಳೆ ನಿಂತು ಇದ್ದಿದ್ದೆ. ಥೂ, ನೀನು ಅದೇನಮ್ಮ, ಇನ್ನು ಅದು ಯಾವಾಗ ಬುದ್ಧಿ ಕಲಿತೀವ ಏನೋ. ನೀನು ಹೇಳಮ್ಮ ಬುದ್ಧಿ, ನೀನು ಹೇಳು, ತಿಳ್ಕೊಂತಾಳೇನೋ. ಅದಕ್ಕೆ ಮುಂಚೆ ಬರಬೇಡ ಬಿಡು ಅಂತಂದರೆ ಏನೋ ನಿನ್ನ ಮಕ್ಕ ನೋಡ್ಕೊಂಡು ಈ ಮನೆಗೆ ಬರ್ತಾ ಇದ್ದೀನಿ. ನೀನು ಮದುವೆಯಾಗಿ ಹೋದ್ರೆ ನನ್ನ ಈ ಕಡೆ ತಿರ್ಗಿ ಕೂಡ ನೋಡಲ್ಲ. ಸಾಯನ ಸಾಯಲಿ, ಬದುಕನ ಬದುಕಲಿ. ಬೇಕಮ್ಮ ಇವೆಲ್ಲ ನಿಂಕ? ಬೇಕಾ? ಸುಮ್ಮನೆ ಇರೋಕ್ಕಾಗಲ್ಲ ನೀನು ಬಾಯಿ ಮುಚ್ಕೊಂಡು? ಹಾಂ, ಏನು ಕಮ್ಮಿ ಮಾಡೋಣ ಅಪ್ಪನ? ಓದ್ತೀನಿ ಬಿಡಮ್ಮ, ನಿಮ್ಮ ಪಾಡು ನೀವೇನ ಮಾಡ್ಕೊಳ್ರಿ. ನಮ್ಮ ಅಮ್ಮನ ಪಾಡಿ ಏನೇನ ಮಾಡ್ಕೊಂಡು ಬಿಡು. ಎಷ್ಟು ಹೇಳಿದ್ರು ಅಮ್ಮನ ಕೇಳಲ್ಲ, ವಟ 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 ಅಂತ ಇರ್ತಾಳೆ. ಗಂಡೋರು ಹೆಂಗೆ ಹೇಳ್ತಾರೋ ಹಂಗೆ ಕೇಳ್ಕೊಂಡು ನಿನ್ನ ಪಾಡು ನೀನು ಹೆಂಗಾರ ಮಾಡ್ಕೊ. ಇವಾಗ ನಾನು ಏನನ್ನಂತೆ ಇವಾಗ ನೀನು ಸ್ಟಾಪ್ ಮಾಡ್ಕೊತಾ ಇರೋದಾ? ಹಾಂ, ತಾಳಿ ಕಟ್ಟಿರೋ ಗಂಡ ಮೇಲೆ ಇಷ್ಟು ಮಾತಾಡೋಕ್ಕಿಲ್ಲ ನಂಗ? ಹಾಂ, ಇವಾಗ ಮಾತಾಡ್ಕೊಡ್ತಾ ನಾನು? ಮಾತಾಡ್ಕೊಡ್ದಂತಲ್ಲ, ಮನೆಗೆ ಬಂದಿದ ತಕ್ಷಣ ಎಲ್ಲರೂ ನಗ್ನಗ್ತಾ ಇರಬೇಕು. ಏನು ಯಾವಾಗ ನೋಡು ಅದು ಬೇಕು ಇದು ಬೇಕು ಅದು ಬೇಕು ಇದು ಬೇಕು, ಇದೇ ನನ್ನಿಂದು? ಹಾಂ, ಹೇಗಿರೋದು ಒಬ್ಬ ಮಗಳು ಅವಳು ಮದುವೆ ಹೋಗ್ಬಿಟ್ರೆ ನಮ್ಗೆ ಬೇರೆ ಖರ್ಚು ಏನಿರ್ತದೆ? ಆಗ್ಬಿಡು, ಇನ್ಮೇಲೆ ಹಂಗೆಲ್ಲ ಮಾತಾಡಲ್ಲ. ಇವಾಗ ಮದ್ವೆಗಾ ಜಲ್ಜಕ್ಕನ, ಧನುನ, ಶೋಭಿತನ ಎಲ್ಲ ಕೂಗೋದಾ? ಇಲ್ಲ ಇಲ್ಲ ಇಲ್ಲ, ಅವ್ರನ್ನ ಯಾರನ್ನೂ ಕೂಗೋದೇ ಇಲ್ಲ. ಆ ಕೆಲಸಕ್ಕೆ ಹೋಗಬೇಡ ನೀನು. ಇನ್ನೂ ದೊಡ್ಡ ರಾಮಾಯಣ ಆಗುತ್ತದಷ್ಟೇ. ಸೈಲೆಂಟಾಗಿ ಇದ್ಬಿಡು. ಅಲ್ಲ ಇವಾಗ ಅವರೆಲ್ಲ ಬರ್ತಿದ್ರೆ ಹೆಂಗೆ ಮದ್ವೆಗಾ? ಬೇಡ ಅಂತ ಹೇಳಿದ್ನಲ್ಲ, ಬೇಡ, ಕೂಗೋದೇ ಬೇಡ, ಅವ್ರಿಗೇನು ತಿಳಿಸೋದೇ ಬೇಡ. ನೀವಿದ್ದೀರಾ ಅಂತ ಅವ್ರಿಗೆ ತಿಳಿತು. ನಾನು ಇನ್ನೊಂದು ಮದುವೆ ಆಗಿದ್ದೀನಿ, ಅವ್ರ ಮಗಳವಳೆ ಅನ್ನೋ ವಿಷಯನೇ ತಿಳಿದು ಅವ್ರಿಗೆ ತಿಳಿಯೋಪಟ್ಟಿಗೆ ಆ ಮಗುಗೆ ಒಂದು ದಾರಿ ಮಾಡಿಬಿಟ್ರೆ ನಂಗೆ ಅಷ್ಟೇ ಸಾಕು. ಆ ಹುಡುಗನು ಒಳ್ಳೆಯವನೇ ಹುಡುಗನು. ಅದೇ ಈ ಟ್ರಾನ್ಸ್ಫರ್ಗಳು ಅವು ಇವು ಓಡಾಡೋದು ಬಿಸಿಲಿಂದ ಗಾಳಿಂದ ಮಾಡಿ ಮಕ್ಕ ಒಂಚೂರು ಚಿಕ್ಕ ಬಂದದಷ್ಟೇ. ಹುಡುಗನಿಗೇನು ಚಿಕ್ಕ ವಯಸ್ಸೇ. ಇರಲಿ ಬಿಡು, ಹೆಂಗೋ ಗೌರ್ಮೆಂಟ್ ಕೆಲಸ ಇಲ್ಲ, ಮಗು ಆರಾಮಾಗಿತ್ತಾಳೆ. ಸರಿ, ನಿನ್ನ ಬಿರಿನ ಹೋಗಿ ಒಂದು ಸೋಫಾ ಹಾಕೊಂಬಂದ್ಬಿಡು. ಸೋಫಾ ಇರಲಿ, ಮನೆಗೆ ಯಾರನ್ನ ಬಂದರೆ ಕೂತ್ಕೊಳಕ ನಿಂತ್ಕೊಳಕ ಎಲ್ಲ ಚೆನ್ನಾಗಿರ್ತದೆ. ಸರಿ ಬಿಡು, ಹೋಗಿ ತಗೊಂಬರ್ತೀನಿ. ನನಗೆ ಆಸೆ ಇತ್ತು ಜಲ್ಜಕ್ಕನ ಬರ್ತಾಳೆ ನಮ್ಮ ಮದ್ವೆಗ ಅಂತ. ತಿರ್ಗಾ ನೋಡು ಅವ್ರ ಸುದ್ದಿ ಮಾತಾಡೋದು. ಅವ್ರಿಗೇನು ತಿಳಿದು ಕಲ್ದಿರ ಇದ್ದು ಬಿಡು ಅಂತ ಹೇಳ್ತಾ ಇದ್ದೀನಿ. ಕಲ್ದಿರಿದ್ದು ಬಿಡು, ಸುಮ್ಮನೆ ಇಲ್ದಿದ್ದೆಲ್ಲ ರಾಮಾಯಣ ಇಕ್ಬೇಡ ನೀನು. ಸರಿ ಬಿಡು, ಇನ್ಯಾಕೆ ಇಲ್ದಿದ್ದೆಲ್ಲ ರಾಮಾಯಣ ಇಕ್ಕೊಳೋದು? ಬರ್ದಿದ್ರೆ ಕೆಟ್ಟು ಬಿಡು. ಆಂಟಿ ಆಂಟಿ, ಓ ಬಪ್ಪ ಸಿದ್ದೇಶಪ್ಪ ಬಾ. ಏನಪ್ಪ ಇದ್ದಕ್ಕಿದ್ದಂಗೆ ಒಂದು ಫೋನ್ ಮಾಡಿದ್ರೆ ಬಂದ್ಬಿಟ್ಟಿದ್ಯಾ? ಆಂಟಿ, ನಮ್ಮಮ್ಮ ಹೇಳಿದ್ದು ಸೀರೆ ಎಲ್ಲ ತೊಗೊಂಬರೋಕ್ಕೆ ಶಾಂತಿನ ಕಳಿಸ್ಬೇಕಂತೆ. ನಾಳೆ ಇಲ್ಲ ನಾಡಿದ್ದು. ಅದೇ ಶಾಂತಿಗೆ ಯಾವುದು ಸೀರೆ ಬೇಕೋ ಅದು ಎತ್ಕೊಳ್ಳಿ ಅಂತ. ಓ ಹೌದಾ, ಸರಪ್ಪ, ಸರಿ ಕಳಿಸ್ತೀನಿ ಹೇಳಪ್ಪ. ಇಲ್ಲ ನೀವು ಬರಬೇಕಂತೆ. ಶಾಂತಿ, ಯಾವಾಗ ಬಂದ್ರಿ? ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀನಿ. ನೀವು ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀನಿ. ಸೀರೆ ಯಾವ್ದು ಬೇಕೋ ನಿಮಗೆ ಸೆಲೆಕ್ಟ್ ಮಾಡ್ಕೊಬೇಕಂತೆ ನಮ್ಮಮ್ಮ ಹೇಳಿದ್ರು. ಅಯ್ಯೋ, ಹೀರೋ ಸೀರೆಗಳೇ ಸಾಕು, ಏನು ಬೇಡ ಸೀರೆ. ಇಲ್ಲ ದಾರೆಗೆಲ್ಲ ಬೇಕಂತೆ. ಅಯ್ಯೋ, ಅವಳಿಗೆ ಏನು ಗೊತ್ತಾಗ್ತದೆ ಬಿಡಪ್ಪ, ನಾನು ಕರ್ಕೊಂಬರ್ತೀನಿ. ಸರಿ ಆಂಟಿ, ಆಯಿತು.